ಸ್ನೇಹಿತರೆ, ಲೈವ್ ಬರ್ತಾ ಇರೋ ವಿಷಯ ಬಂದು ಎಲ್ಲ ಸಮಸ್ತ ನನ್ನ ಕನ್ನಡಿಗರಿಗೂ ಹಾಗೂ ಈ ಲೈವ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲೂ ಒಂದೇ ಒಂದು ರಿಕ್ವೆಸ್ಟು. ಇವತ್ತು ಈ ಲೈವ್ ಬಂದು ತುಂಬ ವಿಶೇಷವಾದಂಥ ಲೈವು. ಎಷ್ಟೆಷ್ಟೋ ರೀತಿಯಾಗಿ ವಿಭಿನ್ನವಾಗಿ ನಾನು ಲೈವ್ ಮಾಡಿದ್ದೀನಿ. ಆದರೆ ಇವತ್ತು ಬಂದು ಮನಸ್ಸಿಗೆ ತುಂಬ ನೋವನ್ನು ಕೊಟ್ಟಂಥ ಲೈವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಸಂಘಟನೆಯಲ್ಲಿ ಒಂದು ಹೆಣ್ಮಗಳು, ನಮ್ಮ ಹೆಣ್ಮಗಳು ಒಬ್ರು ಇರ್ತಾರೆ, ಅವರ ಮನೆಯ ಪರಿಸ್ಥಿತಿ ಇದು. ಸೊ ದಯವಿಟ್ಟು ಎಷ್ಟೆಷ್ಟೋ ನಾವು ಈ ಸಾಟರ್ಡೆ ಸಂಡೇ ಬಂತು ಅಂದರೆ ಮೋಜು ಮಸ್ತಿ ಎಲ್ಲ, ಹುಟ್ಟುದಬ್ಬ ಇನ್ನೊಂದು ಮತ್ತೊಂದು ಒಂದು ಏನೇ ಆದ್ರೂ ಮೋಜು ಮಸ್ತಿ ಎಲ್ಲ ಮಾಡ್ಕೊತಾ ಇರ್ತೀರಿ. ಆ ಒಂದು ಮಾಡೋ ಜೊತೆಗೆ ಯಾರಿಗೋ ಒಬ್ರಿಗೆ ಟಿಪ್ಸ್ ಕೊಡ್ತೀರಲ್ವಾ, ತಗೋ ಹೋಗು ಮಾಡ್ಕೋ ಹೋಗು ಅಂತ. ಅದೇ ಕಾಸನ್ನ ದಯವಿಟ್ಟು ಈಗ ಒಂದು ಫೋನ್ ನಂಬರ್ ಮೆನ್ಷನ್ ಮಾಡ್ತೀನಿ, ಯಾಕಂದರೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ನೀವು ಸಹಾಯ ಮಾಡಿ ಅಂತ ಹೇಳೋಕ್ಕೆ ಒಂದು ರಿಕ್ವೆಸ್ಟ್ ಇದು. ದಯವಿಟ್ಟು ನೀವೆಲ್ಲರೂ ಸಹಾಯ ಮಾಡಿ. ನೋಡಿ ಇವ್ರ ಪರಿಸ್ಥಿತಿ. ನಮಸ್ತೆ, ವನಕಂ. ನಮಸ್ತೆ. ಏನ್ ನಿಮ್ಮ ಹೆಸರು? ಎಷ್ಟು ವರ್ಷ ಆಯ್ತು ಅವ್ರು ಹಿಂಗೆ? 9 ವರ್ಷದಿಂದ ಹಿಂಗೆ ಇದ್ದಾರೆ. ಓಡಾಡಕ್ಕಾಗಲ್ಲ, ಮಾತಿಲ್ಲ, ಏನೂ ಇಲ್ಲ. 2 ಹೆಣ್ಮಕ್ಳಿದ್ದಾರೆ. ನೀವೊಬ್ಬರೇ ಮನೆ ಕೆಲಸ ಮಾಡಿ ಅವ್ರನ್ನ ಸಾಕ್ತಾ ಇದ್ರ. ಮನೆ ಪರಿಸ್ಥಿತಿ ಹೀಗಿದೆ, ತುಂಬ ಬಡತನ ಅಂದರೆ ನೋಡಿ ಹಿಂಗಿರುತ್ತೆ. ಊಟ ಮಾಡಿದ್ರಾ? ಆಯ್ತಾ? ಏನು ತಿಂದ್ರಿ ಊಟ? ಅನ್ನ ತಿಂದ್ರಾ? ನೀವು ಮಾತೃಭಾಷೆ ತಮಿಳಾಗಿದ್ರೇನು ನಮ್ಮ ಕನ್ನಡ ಭಾಷೆ ಮಾತಾಡ್ತಿರಲ್ಲ, ಅದು ತುಂಬ ಖುಷಿ ಆಯ್ತು. ಇಟ್ಕೋ ಇಲ್ಲಿ, ಬಾಯ್ಲಿ ಕೈ ಕೊಡು, ಕೈ ಕೊಡಿಲಿ, ಕೈ. ನನ್ನ ಕೈಯಿಂದ ಆಗೋದು ಸಹಾಯ. ನನ್ನ ಫ್ರೆಂಡ್ಸು ಫೇಸ್ಬುಕ್ಕಲ್ಲಿ ಯಾರೇ ಆಗಿದ್ರು ನಂಬರ್ ಮೆನ್ಷನ್ ಮಾಡ್ತೀನಿ. ಒಬ್ಬರು 1 ರೂಪಾಯಿ ಮಾಡಿದ್ರೂ ಸಹಾಯ. ನಿನ್ನ ಮೆಡಿಷನ್ಗೆ ಆಗುತ್ತೆ, ಅದು ನಿನ್ನ ಮೆಡಿಷನ್ಗೆ ಮಾತ್ರೆಗೆ ಆಗುತ್ತೆ. ಮಡ್ಕೋ, ಊಟ ಮಾಡು ಚೆನ್ನಾಗಿ. ನಿನ್ನ ಜೊತೆ ಯಾವತ್ತೂ ಲಕ್ಷಾಂತರ ರೂಪಾಯಿಗೆ 1000 ರೂಪಾಯಿಗೆ ಆಗಿಲ್ಲ ಅದನ್ನು ಒಂದು 10 ರೂಪಾಯಿ ಅಷ್ಟು ಯೋಗ್ಯತೆ ನಾವು ಇರ್ತೀರಿ ನಿನ್ನ ಜೊತೆ. ಇನ್ನು ಮುಂದೆ ಯಾವಾಗೂ ನಿನ್ನ ಜೊತೆ ಇರ್ತೀರಿ ನಾವು. ಸೊ ಅರ್ಥ ಆಯ್ತಾ? ಖುಷಿ ಆಯ್ತಾ? ನಮಸ್ಕಾರ. ಮಗು ನೋಡ್ದಂಗಿದೆ. ಬರ್ಲಾ ನಾನು ಹೋಗ್ಬಿಟ್ಟು ಬರ್ಲಾ? ಇಷ್ಟು ಜಲ್ದಿ? ಇಲ್ಲಿ ನನ್ನ ಮನೆಗೆ ಹೋಗೋದು ಬೇಡವಾ? ತುಂಬಾ ದೂರ ಮನೆ. ಸೊ ನಾನು ಅಷ್ಟು ದೂರ ಒಬ್ಳೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಕಷ್ಟ ಆಗುತ್ತೆ ನನಗೆ. ಹೋಗ್ಬಿಟ್ಟು ಬರ್ಲಾ? ಯಾವಾಗೂ ನಾನು ಯಾವತ್ತನ ಈ ಕಡೆ ಬಂದಾಗೆಲ್ಲ ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತೀನಿ. ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರಿಗೂ ನಿಮ್ಮ ಬಗ್ಗೆ ಹೇಳ್ತೀನಿ. ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ನಾನು ಮಾಡಿಸ್ಕೊಡ್ತೀನಿ, ಸರಿನಾ? ದಯವಿಟ್ಟು ಸ್ನೇಹಿತರೆ, ಹಂಬಲ್ ರಿಕ್ವೆಸ್ಟು. 2 ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ, ವಯಸ್ಸು ಬಂದಿರೋ ಹೆಣ್ಮಕ್ಳು. ದಯವಿಟ್ಟು ಸಹಾಯ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬರ್ಲಾ? ನಂಗೆ ಚಾರ್ಜರ್ ಕೊಡು ಸ್ವಲ್ಪ. ನೋಡಿ, ಕೋಟ್ಯಾಂತರ ರೂಪಾಯಿ ಮನೆ ಇರೋಂಥವ್ರು ಕೂಡ ಇಷ್ಟು ನೀಟಾಗಿ ಇಟ್ಕೊಳಲ್ಲ. ಎಷ್ಟು ನಾಜೂಕಾಗಿ ಅಡುಗೆ ಮನೆ. ಇಲ್ಲಿ ಕನ್ನಡದಲ್ಲೇ ಹೇಳಿ, ಪರವಾಗಿಲ್ಲ. ಎಲ್ಲಿ ಸೋರುತ್ತೆ ಮಳೆ ಬಂದರೆ? ಲಾಸ್ಟ್ ಟೈಮ್ ಪಾತ್ರೆಗಳೆಲ್ಲ ಇಟ್ಟು ವಿಡಿಯೋ ಕೊಟ್ಟಿದ್ದಲ್ಲ. ಸರಿ, ಆಯಿತು. ಖಂಡಿತ ನಾನು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ನಾನು ಮಾಡಿಸ್ಕೊಡ್ತೀನಿ, ಸರಿನಾ? ನೀನು ಮಾತಾಡಂಗಿದ್ರೆ ಮಾತಾಡು, ರಿಕ್ವೆಸ್ಟ್ ಮಾಡು ಎಲ್ಲಾರ್ಗು. ಮೇಡಮ್, ಇಷ್ಟು ಆಯ್ತು, 9 ವರ್ಷ ಆಯ್ತು. 9 ವರ್ಷದಿಂದ ಇದೇ ತರ ಹಿಂಗೆ ಇದೆಯಾ? ನಮ್ಗೆ ಯಾರ ಕಡೆನೂ ಹೆಲ್ಪ್ ಇಲ್ಲ, ನಾವೇ ಮಾಡಬೇಕು. ಖಂಡಿತ ನಾನು ಸಪೋರ್ಟ್ ಮಾಡಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಪ್ರಯತ್ನ ಪಡೋಣ ನಾವು. ಸರಿ, ಥ್ಯಾಂಕ್ ಯು. ಸ್ನೇಹಿತರೆ, ದಯವಿಟ್ಟು ನಾನು ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಮಾಡಿ. ನಾನು ಅವ್ರ ನಂಬರ್ ಮೆನ್ಷನ್ ಮಾಡ್ತೀನಿ ಇದರಲ್ಲಿ. ಫೋನ್ಪೇ ಏನಾದರೂ ಮಾಡೋಂಗಿದ್ರೆ ಮಾಡಿ, ಅಥವಾ ಡೈರೆಕ್ಟಾಗಿ ಇಲ್ಲಿ ಬಂದು ವಿಸಿಟ್ ಮಾಡಿ ಸಹಾಯ ಮಾಡೋಂಗಿದ್ರೆ ಮಾಡಿ. ನೀವು ಮಾಡೋ ಒಂದು ಸಹಾಯ ಅವರೊಂದು ಕುಟುಂಬಕ್ಕೆ ಒಂದು ಹೊತ್ತಿನ ಒಂದು ಗಳಿಗೆಯನ್ನು ಹೋಗೋಷ್ಟು ಧೈರ್ಯ ಬರುತ್ತೆ. ಸೊ ಅಂತ ಕೇಳ್ಕೊತ ಲೈವ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಜೈ ಭಾರತೀಯ ಶ್ರೀಶಕ್ತಿ. ಧನ್ಯವಾದಗಳು. ಲೈವ್ನ ನೋಡ್ತಾ ಇರುವಂಥ ಕಶೀಪ್, ದಯವಿಟ್ಟು ಸಹಾಯ ಮಾಡು ಬ್ರದರ್, ದಯವಿಟ್ಟು ಸಹಾಯ ಮಾಡು. ಅದೇ ನನಗೆ ದೊಡ್ಡದು, ನೀನು ಕೊಡೋ ಅಂಥ ಪ್ರೋತ್ಸಾಹ. ಥ್ಯಾಂಕ್ ಯು.